ಮೊದಲನೇ ಸಂಧಿಯಲ್ಲಿ 4ನೇ ಸೂತ್ರವನ್ನ ಪ್ರಾರಂಭ ಮಾಡ್ಯಾರ. ಅಲ್ಲಿ ಮಾಯೆಯನ್ನ ಕಲ್ಪಿತವಾಗಿ ಸ್ವೀಕಾರ ಮಾಡಿಕೊಳ್ಳುವ ಪೂರ್ವದಲ್ಲಿ ಅಧಿಷ್ಠಾನವಾದ ಶುದ್ಧ ಚೈತನ್ಯದ ಸ್ವರೂಪ ಲಕ್ಷಣವನ್ನ ಹೇಳಿದರು. ಅಂತಹ ಸ್ವರೂಪ ಲಕ್ಷಣದಿಂದ ಕೂಡಿದಂತಹ ಶುದ್ಧ ಚೈತನ್ಯ ಅಲ್ಲಿ ಒಂದು ಮಾಯೆಯನ್ನ ಕಲ್ಪಿತವಾಗಿ ಸ್ವೀಕಾರ ಮಾಡಿದರು. ಆ ಮಾಯೆ ಅನ್ನುವಂತಹದ್ದು ಹೆಂಗದ ಅಂತ ಕೇಳಿದ್ರ, ಆ ಮಾಯೆ ಅದು ಅನಿರ್ವಚನೀಯವಾಗಿದೆ. 9 ಪ್ರಕಾರದಿಂದ ಹೇಳಕ್ ಬರುವುದಿಲ್ಲ, ಆದ್ರೂ ಕೂಡ ಬಾಧಯೋಗ್ಯ ಸ್ವರೂಪ ಉಳ್ಳದ್ದಾಗಿರುತ್ತದೆ, ಅನಿರ್ವಚನೀಯವಾಗಿ. 9 ಪ್ರಕಾರಗಳು ಯಾವುವು ಅಂತಂದ್ರೆ ನೀನ್ ಹೇಳಾಕತ್ತಿದ್ರು. ಉಂಟೆನಿಸ ದಿಲ್ಲೆನಿಸ ಉಂಟಿಲ್ಲೆನಿಸ ದಕಿಳ ಕಂಟಕದ ಬೀಜ ವೆನಿಪ ಅನಾದಿ ಅವಿದ್ಯೆ ಉಂಟು ಆತ್ಮ ಸತ್ಯೆಯೊಡಗೂಡಿ ಅಂತ ಹೇಳಿದರು. ಉಂಟೆನಿಸದ, ಇಲ್ಲೆನಿಸದ, ಉಂಟಿಲ್ಲೆನಿಸದ, ಸತ್ತಲ್ಲ, ಅಸತ್ತಲ್ಲ, ಸದಸತ್ತ ಅಲ್ಲ. ಮುಂದ ಸಾವಯವ ಭಿನ್ನಲ್ಲ, ಅಭಿನ್ನಲ್ಲ, ಭಿನ್ನ ಭಿನ್ನ ಅಲ್ಲ ಅದನ್ನು ಹೇಳಿದ. ಮೂರನೇದು ಸಾವಯವ ನಿರವಯವ, ಸಾವಯವ ನಿರವಯವ ಅಲ್ಲ. ಸಾವಯವ ಅಂತ ಹೇಳಕ್ ಬರುವುದಿಲ್ಲ ಮಾಯೆಗೆ ಅಂತ ಹೇಳಿದ್ರು. ಒಂದ್ ವೇಳೆ ಸಾವಯವತ್ವವನ್ನ ಹೇಳಿದ್ವಿ ಅಂತಂದ್ರ ಮಾಯೆಗೆ ಸಾಧಿತ್ವವನ್ನು ಹೇಳಬೇಕಾಗ್ತದ. ಅಂದ್ರೆ ಮಾಯೆಯ ಉತ್ಪತ್ತಿಯನ್ನೇ ಹೇಳಬೇಕಾಗ್ತದೆ. ಮಾಯೆಯ ಉತ್ಪತ್ತಿಯನ್ನು ಹೇಳ್ಬೇಕಂತಂದ್ರ ಅದು ಅನಾದಿಯಾಗಿರುವುದರಿಂದ ಯಾರಿಂದ ಉತ್ಪತ್ತಿ ಹೇಳ್ಬಹುದು ಅಂತ ಒಂದು ವಿಚಾರ ಬರ್ತದೆ. ಶುದ್ಧ ಬ್ರಹ್ಮದಿಂದೋ ಅಥವಾ ತನ್ನಿಂದ ತಾನೋ ಅಥವಾ ಜೀವೇಶ್ವರರಿಂದೋ ಹಿಂಗ ಎಲ್ಲಾ ವಿಚಾರ ಮಾಡಿ ನೋಡಿದ್ರ ಅದು ಮಾಯೆಗೆ ಉತ್ಪತ್ತಿ ಹೇಳಕ್ ಬರುದಿಲ್ಲ. ಅದಕ್ಕೆ ಸಾವಯವ ಅಲ್ಲ. ಸಾವಯವವನ್ನು ಹೇಳಿ ಮಾಯೆಗೆ ಉತ್ಪತ್ತಿ ಮೊದಲಾದಗಳನ್ನ ಹೇಳಕ್ ಹೊಂತೀವಿ ಅಂದ್ರ ಅನವಸ್ಥಾದಿ ಚಕ್ರಿಕಾಪತ್ತಿ ಅನವಸ್ಥಾದಿ ದೋಷಗಳು ಬರ್ತಾವ ಅಂತ ಈ ರೀತಿ ಹೇಳಿದ್ರು. ಇನ್ನ ನಿರವಯವ ಅಂತ ಹೇಳಕ್ ಬರುದಿಲ್ರಿ ಅದನ್ನ ಹೇಳ್ತಾರೆ. ನಿರವಯವ ಅಂತ ಯಾಕೆ ಹೇಳಕ್ ಬರುದಿಲ್ಲ ಮಾಯೆಗೆ ಅಂದ್ರೆ, ಯಾವುದು ನಿರವಯವ ಇರುತ್ತದೆಯೋ ಅದು ಯಾವುದರ ಕಾರ್ಯವೂ ಆಗಿರುವುದಿಲ್ಲ, ಯಾವುದಕ್ಕೂ ಕಾರಣವೂ ಆಗಿರುವುದಿಲ್ಲ. ಯಾವುದಕ್ಕಾದ್ರೂ ಕಾರಣ ಆಗಿತ್ತು ಅಂದ್ರ ಅದು ನಿರವಯವ ಅಲ್ಲ. ಅದಕ್ಕ ಶುದ್ಧ ಬ್ರಹ್ಮ ಒಂದೇ ನಿರವಯವ. ಅದು ಯಾವುದರ ಕಾರ್ಯನೂ ಅಲ್ಲ, ಯಾವುದರ ಕಾರ್ಯಕ್ಕೆ ಕಾರಣವೂ ಅಲ್ಲ. ಶುದ್ಧ ಬ್ರಹ್ಮ ಅದರಿಂದ ಯಾವ ಕ್ರಿಯಾದಿಗಳು ನಡೆಯಂಗಿಲ್ಲ, ಕ್ರಿಯಾಲಿಲ್ಲ. ಅದಕ್ಕೆ ಈ ಒಂದು ಮಾಯಾ ಅನ್ನುವಂತ ಇದ್ದು ನಿರವಯವ ಅಂತ ಹೇಳಿಬಿಟ್ಟಿವ ಅಂದ್ರ ಮಾಯೆಯಲ್ಲಿ ಪ್ರಕೃತಿತ್ವ ಅಂದ್ರೇನು? ಈ ಕಾರ್ಯರೂಪ ಜಗತ್ತಿಗೆ ಕಾರಣತ್ವ. ಈ ಒಂದ್ ವೇಳೆ ನಿರವಯವ ಅಂತೇಳಿ ಮಾಯಾಗ ಹೇಳ್ಬಿಟ್ಟಿವಿ ಅಂದ್ರೆ ಈ ತೋರುವ ಪಂಚಮಹಾಭೂತಗಳು ಜಗದಾದಿಗಳಿಗೆ ನಾವು ಮಾಯೆಯನ್ನು ಕಾರಣ ಅಂತ ಹೇಳ್ತೇವೆ ಅಂದ ಮೇಲೆ ಮಾಯೆ ಕಾರಣ ಆತಲ್ಲ, ಅದಕ್ಕ ಪ್ರಕೃತಿ ಅನಿಸ್ಕೊಂತಲ್ಲ ಅದು ಈ ಜಗದಾದಿಗಳಿಗೆ. ಜಗದಾದಿಗಳಿಗೆ ಮಾಯೆ ಕಾರಣ ಅನಿಸುವಂತಾದ್ಮೇಲೆ ಅದಕ್ಕೆ ನಿರವಯವ ಹೆಂಗ ಹೇಳಕ್ ಬರ್ತದ? ನಿರವಯವ ಆಗಿದ್ರೆ ಜಗದಾದಿ ಕಾರ್ಯಗಳಿಗೆ ಕಾರಣ ಆಗಿರ್ಬಾರ್ದು. ಕಾರಣ ಆಗೈತೆ ಅಂದ್ರ ಅದ್ರ ಮೇಲೆ ನಿರವಯವ ಹೇಳಕ್ ಬರಂಗಿಲ್ಲ. ಮತ್ತ ಸಾವಯವ ನಿರವಯವ ಎರಡು ಕೂಡಿ ಇರ್ತಾವೇನ್ರಿ? ಅವು ಎರಡೂ ಕೂಡಿರಂಗಿಲ್ಲ. ಅದಕ್ಕೆ ಹೇಳ್ತಾರ ಅವರು, ಈ ಸಾವಯವ ನಿರವಯವ ಏನದಲ್ಲ ಇವು ಎರಡೂ ವಿರೋಧಗಳಾದ್ದರಿಂದ ಸಾವಯವ ನಿರವಯವ ಹಿಂಗೂ ಹೇಳಕ್ ಬರೋದಿಲ್ಲ ಮಾಯೆಗೆ. ಮಾಯೆ ಹೆಂಗದ ಅಂದ್ರ 9 ಪ್ರಕಾರದಿಂದ ಹೇಳಕ್ ಬರೋದಿಲ್ಲ, ಆದ್ರೂ ಕೂಡ ಅನಿರ್ವಚನೀಯ ಅಂದ್ರೇನು? ಬಾಧಯೋಗ್ಯ ಸ್ವರೂಪ ಉಳ್ಳದ್ದು, ಸದಸತ್ ವಿಲಕ್ಷಣ ಬಾಧಯೋಗ್ಯ ಸ್ವರೂಪ ಉಳ್ಳದ್ದು ಅಂತ ಈ ರೀತಿ ಹೇಳಿ. ಅದಕ್ಕ ಮಾಯೆ ಹೆಂಗ ದೃಷ್ಟಾಂತರ ಕೊಟ್ಟು ಹೇಳ್ತಾರ. ಹಗ್ಗದಲ್ಲಿ ತೋರುವ ಹಾವು ಸತ್ತಲ್ಲ, ಅಸತ್ತಲ್ಲ,
ಸತ್ತಲ್ಲ. ಸತ್ ಅಂತ ಹೇಳ್ತೀರ ಹಗ್ಗದ ವಿಶೇಷ ಜ್ಞಾನದಿಂದ ನಿವೃತ್ತಿ ಆಗ್ತದ. ಅಸತ್ ಅಂತ ಹೇಳ್ತೀರ ಮಂದಂಧಕಾರದಲ್ಲಿ ಪ್ರತೀತಿ ಆಗ್ತದ. ಸತ್ ಅಂತ ಹೇಳ್ತೀರ ಎರಡು ಕೂಡಿ ಏಕಕಾಲದಲ್ಲಿ ಇರುವುದಿಲ್ಲ ಸತ್ತುಗಳು. ಅಂತ ಹಿಂಗ ಮಾಯನೇ ಹಿಂಗದ ಅಂತ ಈ ರೀತಿ ಹೇಳಿದ್ರು. ಈಗ ಏನ್ ಹೇಳ್ತಾ ಪ್ರಶ್ನೆ ಮಾಡ್ತಾನ ಶಿಷ್ಯ. ಬೆಳಕು ಕತ್ತಲೆಗಳಂತೆ ಬ್ರಹ್ಮ ಮಾಯೆ ಅನ್ನುವಂತ ಎರಡು ಪರಸ್ಪರ ವಿರೋಧ ಸ್ವಭಾವಗಳಾಗ್ಯಾವ. ಆದ್ರಿಂದ ಅವಿದ್ಯೆ ಅನ್ನುವಂಥದ್ದು ಶುದ್ಧ ಚಿನ್ಮಾತ್ರವನ್ನ ಹೆಂಗ ಆಶ್ರಯ ಮಾಡ್ಕೊಂಡಿರ್ತೈತಿ ಅದು? ಅಲ್ಲ ನೀವೇನ್ ಹೇಳಿದ್ರಿ, ಮಾಯ ಅನ್ನುವಂಥದ್ದು ಸ್ವತಂತ್ರ ಇರುವುದಿಲ್ಲ, ಮಾಯೆ ಸ್ವತಂತ್ರ ಅಲ್ಲ. ಸಾಂಖ್ಯರು ಮಾಯೆಗೆ ಸ್ವತಂತ್ರ ಅಥವಾ ಪ್ರಕೃತಿಗೆ ಸ್ವತಂತ್ರ ಐತಿ ಅಂತ ಹೇಳ್ತಾರ. ಆದ್ರೆ ವೇದಾಂತದ ರೀತಿಯಿಂದ ಮಾಯೆ ಅಥವಾ ಪ್ರಕೃತಿ ಸ್ವತಂತ್ರವಾಗಿ ಇರುವುದಿಲ್ಲ, ಅದು ಕಲ್ಪಿತವಾಗಿರುವುದರಿಂದ ಅದು ಶುದ್ಧ ಚೇತನವನ್ನೇ ಆಶ್ರಯ ಮಾಡ್ಕೊಂಡಿರ್ತದ ಅಂತ ಹೇಳಿದ ಮೇಲೆ, ಹಂಗಾರೆ ಚೇತನ ಒಂದು ಸ್ವಯಂ ಪ್ರಕಾಶ ಅದ, ಮಾಯಾ ಒಂದು ಅಜ್ಞಾನ ಅಥವಾ ಮಾಯೆ ಇದು ಕತ್ತಲೆಯಂತೆ ಅದಕ್ಕೆ ವಿರೋಧ. ಮಾಯೆಯ ಲಕ್ಷಣ ಆತ್ಮನ ಸ್ವರೂಪ ಲಕ್ಷಣ ಭಿನ್ನ ಆಗ್ಯಾವ. ನೀವೇ ಹೇಳಿರಿ ಆತ್ಮ ಅಥವಾ ಬ್ರಹ್ಮ ಸ್ವಯಂ ಪ್ರಕಾಶದ ಅಂತ ಹೇಳ್ತೀರಿ. ಆ ಸ್ವಯಂ ಪ್ರಕಾಶವಾದಂತ ಆತ್ಮನಲ್ಲಿ ಮಾಯಾ ಹೆಂಗ ಆಶ್ರಯ ಮಾಡ್ಕೊಂಡಿರ್ತದ? ಎರಡು ಬೆಳಕು ಕತ್ತಲುಗಳಂತೆ ವಿರೋಧ ಸ್ವಭಾವ ಉಳ್ಳಗಳು ಅದಾವಲ್ಲ ಅಂತ ಪ್ರಶ್ನೆ ಮಾಡಿದಾರ. ಅದಕ್ಕೆ ಉತ್ತರ ಹೇಳ್ತಾರ, ಅಜ್ಞಾನಕ್ಕ ಆತ್ಮ ವಿರೋಧಿ ಅಲ್ಲ. ಶುದ್ಧ ಆತ್ಮ ಅಜ್ಞಾನ ಇರಾಕ ವಿರೋಧ ಮಾಡಿಲ್ಲ. ಅಂದ್ರೆ ಶುದ್ಧ ಆತ್ಮ ಅದು ಸಾಮಾನ್ಯ ಚೇತನ ಏನೈತಲ್ಲ, ಸಾಮಾನ್ಯ ಚೇತನ ಕೇವಲ ಸದ್ರೂಪ ಸಾಮಾನ್ಯ ಚೇತನ ಅಂತೇವಿ. ಅದು ಅಜ್ಞಾನಕ್ಕೆ ವಿರೋಧಿ ಅಲ್ಲ. ಒಂದ್ ವೇಳೆ ಆತ್ಮ ಅಜ್ಞಾನಕ್ಕ ವಿರೋಧಿಯಾಗಿದ್ರ ಏನ್ರಿ, ಆತ್ಮ ಅಜ್ಞಾನಕ್ಕ ವಿರೋಧಿಯಾಗಿದ್ರ ಈ ಅಜ್ಞಾನ ಅನ್ನುವಂತ ತೋರ್ಬಾರ್ದಾಗಿತ್ತು, ಅಜ್ಞಾನ ಕಾರ್ಯವೂ ತೋರ್ಬಾರ್ದಾಗಿತ್ತು, ಜಗತ್ತೇ ತೋರ್ಬಾರ್ದಾಗಿತ್ತು. ಒಂದು ಜಗತ್ತಿಗೆ ಆತ್ಮ ವಿರೋಧಿಯಾಗಿದ್ರ ಆತ್ಮ ಇಲ್ದಂಗ ಆಗ್ಬೇಕಾಗಿತ್ತು. ಜಗತ್ತಿಗೆ ಆತ್ಮ ವಿರೋಧಿಯಾಗಿದ್ರ ಜಗತ್ತು ತೋರಾಕತೈತಿ, ಆತ್ಮ ಇಲ್ದಂಗ ಆಗ್ಬೇಕಾಗಿತ್ತು. ಆತ್ಮಕ್ಕ ಜಗತ್ತು ಅಥವಾ ಮಾಯೆ ವಿರೋಧಿ ಆಗಿದ್ರ ಮಾಯೆ ಮತ್ತು ಜಗತ್ತು ತೋರ್ಬಾರ್ದಾಗಿತ್ತು. ಹಂಗಾರ ಹಗ್ಗದ ಸಾಮಾನ್ಯ ಅಂಶ ಇದಮಂಶದಲ್ಲಿ ಹೆಂಗ ಇದಮಂಶ ಅನ್ನುವಂಥದ್ದು ಹಗ್ಗದ ಇದಮಂಶ ಸಾಮಾನ್ಯ ಅಂಶ ಇರ್ತದಲ್ಲ, ಅಧ್ಯಾಸಕ್ಕ 5 ಸಾಮಗ್ರಿಗಳು ಬೇಕಾಗ್ತವ. ಸಾಮಾನ್ಯ ಅಂಶದ ಜ್ಞಾನ, ವಿಶೇಷ ಅಂಶದ ಅಜ್ಞಾನ. ಹಂಗ ಸಾಮಾನ್ಯ ಅಂಶ ಹಗ್ಗದ ಇದಮಂಶ ಸಾಮಾನ್ಯ ಅಂಶ ಹೆಂಗ ಹಾವು ತೋರ್ಲಿಕ್ಕೆ ಅದು ಸಹಾಯ ಆಗಿರ್ತದೆಯೋ, ಹಂಗ ಆತ್ಮನ ಕೇವಲ ಸತ್ತ ಅನ್ನುವಂಥದ್ದು ಸಾಮಾನ್ಯ ರೂಪ ಏನೈತಲ್ಲ, ಇದು ಅಜ್ಞಾನಕ್ಕೆ ವಿರೋಧಿ ಅಲ್ಲ, ಅಜ್ಞಾನಕ್ಕೆ ಆಶ್ರಯ. ಅದು ಅಲ್ಲಿ ಆಶ್ರಯ ಅದ. ಅದಕ್ಕ ಅಜ್ಞಾನಕ್ಕ ಶುದ್ಧ ಚೈತನ್ಯ ವಿರೋಧಿ ಅಲ್ಲ. ಆತ್ಮನ ವಿಶೇಷ ಜ್ಞಾನಕ್ಕೆ ಅಜ್ಞಾನ ವಿರೋಧಿ ಅದ. ಅಥವಾ ಮಾಯೆಗೆ ಅಥವಾ ಮಾಯೆ ಅಥವಾ ಅಜ್ಞಾನಕ್ಕ ಆತ್ಮನ ವಿಶೇಷ ಅಂಶ ಏನೈತಲ್ಲ ಅದು ವಿರೋಧಿ. ಆತ್ಮನ ಸಾಮಾನ್ಯ ಅಂಶ ಏನೈತಲ್ಲ ಇದು ವಿರೋಧಿ ಅಲ್ಲ. ಆತ್ಮ ಸಾಮಾನ್ಯ ರೂಪದಿಂದ ಏನದ ಎಲ್ಲ ಅಜ್ಞಾನಕ್ಕೆ ಆಶ್ರಯ ಕೊಟ್ಟ, ಮಾಯೆಗೆ ಆಶ್ರಯ. ಆದ್ರ ಅದೇ ಒಂದು ಆತ್ಮ ಅಥವಾ ಬ್ರಹ್ಮ ವೃತ್ತಿಯಲ್ಲಿ ಪ್ರತಿಫಲಿಸಿ ವಿಶೇಷ ಅನಿಸುವಂತಂದ್ರ, ವಿಶೇಷ ಅಂಶ ವಿಶೇಷ ಜ್ಞಾನ ಅನಿಸುವಂತಂದ್ರ ಆ ವಿಶೇಷ ಜ್ಞಾನ ಅಜ್ಞಾನಕ್ಕೆ ವಿರೋಧಿ. ವಿಶೇಷ ಜ್ಞಾನ ಈಗ ನೋಡ್ರಿ, ವಿಶೇಷ ಜ್ಞಾನ ವ್ಯಾವಹಾರಿಕವಾದ ಪದಾರ್ಥಗಳನ್ನ ಅರಿಬೇಕಾಗಿತ್ತಂದ್ರ ವಿಶೇಷ ಜ್ಞಾನ ಉತ್ಪತ್ತಿ ಆಯ್ತಂದ್ರ ಅಲ್ಲಿ ಯಾವ ಒಂದು ಕಲ್ಪಿತ ತೋರ್ಲಿಕ್ಕೆ ಇರುವಂತ ಉಪಾದಾನ ನಾಶ ಆಗ್ತದೆ. ಗೊತ್ತಾತನ್? ವ್ಯಾವಹಾರಿಕವಾಗಿ ನಾವು ಒಂದೇನೋ ಹಗ್ಗದಲ್ಲಿ ಹಾವು ತೋರಾಕತ್ತ ಅಂತ ತಿಳ್ಕೊಡ್ರಿ. ಅಲ್ಲಿ ಆ ಹಗ್ಗದ ವಿಶೇಷ ಜ್ಞಾನ ಹಗ್ಗದಲ್ಲಿ ತೋರುವ ಹಾವಿಗೆ ವಿರೋಧ. ವಿಶೇಷ ಜ್ಞಾನ ಆಯ್ತು ಅಂದ್ರ, ಹಗ್ಗದ ವಿಶೇಷ ಜ್ಞಾನ ಆಯ್ತು ಅಂದ್ರ ಹಾವ ಇರುದಿಲ್ಲ. ಹಗ್ಗದ ವಿಶೇಷ ಜ್ಞಾನ ಆಗ್ಲಿಲ್ಲ ಅಂದ್ರ ಹಾವು ತೋರ್ತದ. ಹಂಗ ಮಾಯಾ ಅನ್ನುವಂಥದ್ದು ಆತ್ಮನನ್ನ ಆಶ್ರಯ ಮಾಡ್ಕೊಂಡ ಅದ
ಅದೇನು ಮಾಡಿದೆ, ಇದ್ಕೊಂಡು ಅದು ಬ್ರಹ್ಮನನ್ನೇ ವಿಷಯ ಮಾಡ್ತದ, ಜಗದಾದಿಗಳಿಗೆ ಕಾರಣ ಆಗ್ಯದ. ಆ ಆತ್ಮ ಸ್ವಯಂ ಪ್ರಕಾಶ ಅದಾನಂತ ಅಂದ್ರೂ ಕೂಡ ಅದು ಸಾಮಾನ್ಯ ರೂಪದಿಂದ ಅಜ್ಞಾನಕ್ಕೆ ಆಶ್ರಯ ಅದಾನ, ವಿರೋಧಿ ಅಲ್ಲ. ಆತ್ಮನ ಒಂದು ಪ್ರತಿಬಿಂಬ ಏನು ವೃತ್ತಿಯೊಳಗೆ ತೋರಿ ವಿಶೇಷ ಜ್ಞಾನ ಅನಿಸ್ಕೊಂಡತ್ತಲ್ಲ, ಆ ವಿಶೇಷ ಜ್ಞಾನ ಅಜ್ಞಾನಕ್ಕೆ ವಿರೋಧಿ. ಅದಕ್ಕ ಬ್ರಹ್ಮ ಯಾವಾಗ್ಲೂ ಅಜ್ಞಾನಕ್ಕೆ ವಿರೋಧಿ ಅಲ್ಲ, ಬ್ರಹ್ಮ ಜ್ಞಾನ ಅಜ್ಞಾನಕ್ಕೆ ವಿರೋಧಿ. ಬ್ರಹ್ಮದ ವಿಶೇಷ ಜ್ಞಾನ ಹೇಳತ್ತಲ್ಲ, ಅದಕ್ಕೆ ಅಜ್ಞಾನಕ್ಕ ವಿರೋಧಿ ಅದ. ಆದ್ದರಿಂದ ಶುದ್ಧ ಚೈತನ್ಯ ಅಜ್ಞಾನಕ್ಕ ಆಶ್ರಯ ಕೊಟ್ಟದ. ಏನ್ರಿ? ಆಶ್ರಯ ಕೊಟ್ಟು ಅದ ಮತ್ತೇನ್ ಮಾಡ್ತದ, ಆಶ್ರಯ ಪಡ್ಕೊಂಡಂತ ಅಜ್ಞಾನ ಆ ಬ್ರಹ್ಮ ಚೈತನ್ಯವನ್ನೇ ವಿಷಯ ಮಾಡ್ತದೆ. ಅದಕ್ಕೆ ಆಶ್ರಯತ್ವ ವಿಷಯತ್ವ ಭಾಗಿನಿ ನಿರ್ವಿಭಾಗ ಚಿತ್ರೇವ ಕೇವಲ. ಏನ್ ಚಿತ್ಸುಕಿಯೊಳಗೆ ಬಂದಂತದನ್ನ ಅಪ್ಪಳು ಹೇಳ್ತಾರೆ, ಆಶ್ರಯತ್ವ ವಿಷಯತ್ವ ಎರಡೂ ಒಂದೇ ಆಗಿದೆ. ಇದು ಸರ್ವಜ್ಞತ್ವಾದಿ ಮುನಿಗಳು ಆಶ್ರಯತ್ವ ವಿಷಯತ್ವ ಒಂದಕ್ಕೆ ಹೇಳ್ಯಾರ. ವಾಚಸ್ಪತಿ ಮಿಶ್ರಾಚಾರ್ಯರು ಅಜ್ಞಾನಕ್ಕ ಜೀವ ಆಶ್ರಯ ಅದಾನ, ಆದ್ರ ಬ್ರಹ್ಮ ವಿಷಯ ಅದಾನ ಅಂತಾರ ಅವರು. ಅದು ಅವ್ರ ಮಾತು ಸರಿ ಅನ್ಸುದಿಲ್ಲ, ಯಾಕಂದ್ರೆ ಮುಂದೆ ಬಂದಾಗ ಹೇಳ್ತಾರ. ಏನ್ ಇಲ್ಲಿ ಈ ರೀತಿಯಾಗಿ ಆತ್ಮನ ಸಾಮಾನ್ಯ ಅಂಶದಿಂದ ಅಂದ್ರೆ ಸದ್ರೂಪದಿಂದ ಏನು ಆ ಮಾಯೆಗೆ ಈ ಶುದ್ಧ ಚೈತನ್ಯ ಸಾಮಾನ್ಯ ಅಂಶ ಸದ್ರೂಪ ಅಂತ ಹೇಳ್ತೇವಲ್ಲ, ಇದು ಅಜ್ಞಾನಕ್ಕೆ ವಿರೋಧಿ ಅಲ್ಲ ಅಂತ ಈ ರೀತಿ ಹೇಳ್ತೀವಿ. ಮತ್ ಪ್ರಶ್ನೆ ಮಾಡ್ತಾರ, ಶುದ್ಧ ಚೈತನ್ಯವು ಅಜ್ಞಾನಕ್ಕೆ ವಿರೋಧಿ ಅಲ್ಲ ಅಂದ ಮೇಲೆ ಅದು ಘಟಾದಿಗಳಂತೆ ಅಪ್ರಕಾಶ ಆಗಬೇಕಾಯಿತು. ಅವೇನಂತಾರ ಪ್ರಶ್ನೆ, ಶುದ್ಧ ಚೈತನ್ಯ ಅಜ್ಞಾನಕ್ಕೆ ವಿರೋಧಿ ಅಲ್ಲ ಅಂದ್ರ ಶುದ್ಧ ಚೈತನ್ಯ ಮಾಯೆಗೆ ವಿರೋಧಿ ಅಲ್ಲ ಅಂದ್ಮೇಲೆ ಹಂಗಾರ ಮಾಯ ಆ ಆತ್ಮ ಶುದ್ಧ ಚೈತನ್ಯಕ್ಕ ಸ್ವಯಂ ಪ್ರಕಾಶ ಅನ್ನುವಂಥದ್ದು ಲಕ್ಷಣ ಕೊಡ್ಬೇಡ್ರಿ. ಸ್ವಯಂ ಪ್ರಕಾಶ ಅಂದ್ರ ಬೆಳಕಿನ ಸದೃಶ್ಯದ, ಮಾಯ ಅಂದ್ರ ಕತ್ತಲೆ ಸದೃಶ್ಯದ. ಮತ್ತ ಚೈತನ್ಯ ಅದು ಸ್ವಯಂ ಪ್ರಕಾಶವಾಗಿ ವಿರೋಧ ಐತೆ ಅಂತ ನಾ ಪ್ರಶ್ನೆ ಮಾಡಿದೆ, ನೀವ್ ಹಂಗಿಲ್ಲ ಅಂತ ಹೇಳಿದ್ರಿ. ಹಂಗಾರ ಆ ಮಾಯೆಗೆ ಆಶ್ರಯ ಕೊಟ್ಟಂತ ಶುದ್ಧ ಚೈತನ್ಯ ಮಾಯೆಗೆ ವಿರೋಧಿ ಇಲ್ಲ ಅಂದ ಮೇಲೆ ಅದರಲ್ಲಿ ಸ್ವಯಂ ಪ್ರಕಾಶತ್ವ ಹೇಳಬ್ಯಾಡ್ರಿ. ಸ್ವಯಂ ಪ್ರಕಾಶತ್ವ ಹೇಳಬ್ಯಾಡ್ರಿ ಅಂದ್ರ ಅದು ಘಟದಂತೆ ವಿಷಯ ಆತಂತ ಹೇಳ್ರಿ. ಘಟ ಜಡವಾಗಿರ್ತಾವಿಲ್ಲ, ಅದ್ರಂತೇನೋ ಆತ್ಮನಂಗ ಜಡ ಆಗ್ಯದ ಅಂತ ಹಿಂಗ್ ಹೇಳ್ರಲ್ಲ, ಅಪ್ರಕಾಶ ಆಗಿ ಅಂತ ಹೇಳ್ರಿ. ಸ್ವಯಂ ಪ್ರಕಾಶ ಹೇಳ್ಬೇಡ್ರಿ. ಯಾಕ ನೀವ ಹೇಳಕ ಮಾಯೆಗೆ ಆಶ್ರಯ ಕೊಟ್ಟಾರಂದ್ರ ಅವ ಆಶ್ರಯ ಅದಾನ, ಆಧಾರ ಅದಾನ ಅಂತಂದ್ರ ಮತ್ತ ಈ ಆತ್ಮ ನನ್ನ ಸ್ವಯಂ ಪ್ರಕಾಶ ಅಂತ ಯಾಕೆ ಹೇಳ್ತೀರಿ? ಘಟದಂತೆ ಅಪ್ರಕಾಶ ಅಂತ ಹೇಳ್ರಲ್ಲ ಅಂತ ಪ್ರಶ್ನೆ ಮಾಡಿದ್ರ ಅದು ನಮಗೆ ಇಷ್ಟವೆಂದರೆ, ಘಟದಂತೆ ಆತ್ಮ ಅಪ್ರಕಾಶದಾನಂತ ಹೇಳೋ ಮಾತು ನಮಗ್ ಇಷ್ಟ ಐತಿ ಅಂತ ವೇದಾಂತಿಗಳೇ ಹಿಂಗ ನೀವು ಅಂದ್ರ ಆತ್ಮನ ಸ್ವಯಂ ಪ್ರಕಾಶ ಅನ್ನುವಂತ ಲಕ್ಷಣ ಹೋಗ್ತದ ಏನ್ರಿ? ಆ ಶ್ರುತಿ ಏನಾಗ್ತದಲ್ಲ, ಶ್ರುತಿ ಸ್ವಯಂ ಪ್ರಕಾಶ ಅಂತ ಹೇಳುದಲ್ಲ. ವಿಜ್ಞಾನ ತಿಷ್ಠನ ಯೋ ಅಂತರೋ ನಿಯಮಯತಿ ಅತ್ರಾಯಂ ಪುರುಷ ಸ್ವಯಂ ಜ್ಯೋತಿರ್ಭವತಿ ಎಲ್ಲ ಶ್ರುತಿ ಹೇಳ್ತಾವಲ್ಲ. ಹಿಂಗ ಸ್ವಯಂ ಪ್ರಕಾಶ ಅನ್ನುವಂತ ಹೇಳು ಶ್ರುತಿ ವಿರೋಧ ಆಗ್ತೈತಲ್ಲ ಅಂದ್ರ ನೋಡು, ಶುದ್ಧ ಚೈತನ್ಯ ಅವನು ಜ್ಞಾನ ಸ್ವರೂಪನ ಅದಾನ. ಶುದ್ಧ ಚೈತನ್ಯ ಹಂಗದ, ಜ್ಞಾನದ ಸ್ವರೂಪನ ಅದ. ಜ್ಞಾನದ ಸ್ವರೂಪ ಐತಲ್ಲ, ಅದು ಹಂಗಿದ್ರು ಕೂಡ ಸಾಮಾನ್ಯವಾಗಿ ಅದರ ಸ್ವರೂಪವೇ ಒಂದು ಜ್ಞಾನದ ಸ್ವರೂಪವೇ ಸ್ವಯಂ ಪ್ರಕಾಶ ಇದ್ರ ಅದ. ಹಂಗಿದ್ರು ಕೂಡ ಮಾಯೆಗೆ ಅದು ವಿರೋಧಿ ಅಲ್ಲ, ಅದಕ್ಕೆ ಆಶ್ರಯ ಕೊಟ್ಟಿರ್ತಾರ. ಅದಕ್ ನಿನಗೊಂದ್ ದೃಷ್ಟಾಂತ ಹೇಳ್ತೀನಿ. ಸೂರ್ಯ ಉದಯ ಆದ ಅಂತ ತಿಳ್ಕೊಳ್ಳಿ. ಸೂರ್ಯನ ಬಿಸಿಲು ಇಷ್ಟು ಪ್ರಖರದ ಈಗ, ಹೌದಿಲ್ಲ? ಇಷ್ಟು ಪ್ರಖರವಾಗಿ ಸೂರ್ಯನ ಬಿಸಿಲ 40 ಡಿಗ್ರಿ 42 ಡಿಗ್ರಿ ಇದ್ರು ಕೂಡ ಆ ಸ್ವಯಂ ಪ್ರಕಾಶ ರೂಪ ಬೆಳಕಿನ ರೂಪ ಅಷ್ಟು ಉಷ್ಣದ ಅಂದ್ರು ಕೂಡ ಹತ್ತಿ ಅಥವಾ ಹುಲ್ಕಡ್ಡಿ ಅಂದ್ರೆ ಸುಟ್ಟಾವೇನು? ಹತ್ತಿ ಅಥವಾ ಹುಲ್ಕಡ್ಡಿ ಏನಾರ ಸುಟ್ಟಾವನ್ರಿ? ತಾನ ಬೆಂಕಿ ಹತ್ತಿ ಸುಟ್ಟಾವನು? ಇಷ್ಟು 42 ಡಿಗ್ರಿ ಇರ್ಲಿ 50 ಡಿಗ್ರಿ ಹೋಗ್ಲಿ, ಹೌದಿಲ್ಲ? ಸುಟ್ಟಾವೇನು? ಅದ ಸೂರ್ಯನ ಕಿರಣವನ್ನ ರಾವ್ಗನ್ನಡಿ ಅಂತ ಇರ್ತದಲ್ಲ, ಅದಕ್ಕೇನಂತಾರ? ಸೂರ್ಯಕಾಂತ ಮಣಿ ಅಂತಾರ ನೋಡ್ರಿ. ರೌಂಡ್ ಆಗಿರ್ತತಲ್ಲ, ಹಿಂಗ ರಾವ್ಗ ಹಿಂಗ್ ಹಿಡದ್ ಬಿಡ್ರಿ,
ಕೆಳಗ ಒಂದಿಟ್ಟು ಸ್ವಲ್ಪ ಹತ್ತಿರ ಹಳ್ಳಿಯರ್ ಇಡ್ರಿ, ಅದಕ್ಕ ಹಿಂಗ್ ಹಿಡಿದು ಬಿಡ್ರಿ. ಅದರಲ್ಲಿ ಪ್ರತಿಫಲಿಸಿದ ಕಿರಣ ತಳಗ ಬೆಂಕಿ ತಗೊಂತದ. ಹೌದಿಲ್ಲ? ಅದೇ ಸಾಮಾನ್ಯವಾಗಿ ಇರುವಂತ ಅಷ್ಟು ಹೀಟ್ ಐತಿ ಅಂದ್ರೂ ಕೂಡ ಸುಟ್ಟತೇನೋ ಇಲ್ಲ. ಅದ ಉಪಾದಿಯಲ್ಲಿ ಆ ಕಿರಣ ಬಿತ್ತು ಅಂದ್ರ ತಳಗ ಬೆಂಕಿ ಹತ್ತ. ಆ ಬೆಂಕಿ ಏನ್ ಮಾಡ್ತದ? ಹುಲ್ಕಡ್ಡಿನೂ ಸುಡ್ತದ, ಹಳ್ಳಿನೂ ಸುಡ್ತದ. ಅರಣ್ಯಕ್ಕದು ಸ್ವಲ್ಪ ಹತ್ತ ಸಾಕ, ಇಡೀ ಅರಣ್ಯ ಸುಟ್ಟೋಗಿ ಬಿಡ್ತದ. ಹೌದಲ್ಲ? ಹಂಗ ಸಾಮಾನ್ಯ ಸೂರ್ಯನ ಪ್ರಕಾಶ ಹತ್ತಿ ಮತ್ತ ಈ ಹುಲ್ಲುಕಡ್ಡಿ ಮೊದಲಾದ ಪದಾರ್ಥಗಳು ಹೆಂಗ್ ಸುಟ್ಟಿಲ್ಲ, ಹಂಗ ಆತ್ಮನ ಸ್ವರೂಪವಾದ ಸ್ವಯಂ ಪ್ರಕಾಶತ್ವ ಏನೈತಲ್ಲ, ಮಾಯೆಯನ್ನ ನಾಶ ಮಾಡಿಲ್ಲ, ಮಿಥ್ಯ ಮಾಡಿಲ್ಲ, ಮಾಯೆಗೆ ಆಶ್ರಯ ಕೊಟ್ಟದ. ಅದೇ ಒಂದು ಬ್ರಹ್ಮಚೇತನ ಈ ವೃತ್ತಿಯೊಳಗ ಪ್ರತಿಫಲಿಸಿ ವಿಶೇಷ ಚೇತನ ಅನಿಸ್ಕೊಂತು, ವಿಶೇಷ ಜ್ಞಾನ ಅನಿಸ್ಕೊಂತಂದ್ರ ಅಂದ್ರೇನು? ಬ್ರಹ್ಮಾಕಾರ ವೃತ್ತಿಯಲ್ಲಿ ಪ್ರತಿಫಲಿಸಿದ ಚೇತನ, ಆ ವೃತ್ತಿ ಸಹಿತವಾದ ಚೇತನ ಏನ್ರಿ? ಆ ವೃತ್ತಿ ಸಹಿತವಾದ ಚೇತನ, ಬ್ರಹ್ಮಾಕಾರ ವೃತ್ತಿ ಸಹಿತವಾದ ಚೇತನ ಐತಲ್ಲ, ಅದು ಅಜ್ಞಾನಕ್ಕಿರೋದು. ಬ್ರಹ್ಮಾಕಾರ ವೃತ್ತಿ ಸಹಿತ ಚೇತನ ಇತ್ತಂದ್ರ ಅಜ್ಞಾನವನ್ನ, ಮಾಯೆಯನ್ನು ನಾಶ ಮಾಡ್ತದ, ಮಿಥ್ಯ ಮಾಡಿಬಿಡ್ತದ. ಅದಕ್ಕ ವಿಶೇಷ ರೂಪದಿಂದ ಬ್ರಹ್ಮಾಕಾರ ವೃತ್ತಿಯಿಂದ ಮಾಯೆಗೆ ಅದು ವಿರೋಧ ಆಗಿರೋದ್ರಿಂದ ಆ ಬ್ರಹ್ಮಾಕಾರ ವೃತ್ತಿಯಿಂದ ಮಾಯ ಮಿಥ್ಯ ಆಗ್ತದ. ಆದರೆ ಆತ್ಮನ ಸಾಮಾನ್ಯ ಅಂಶ ರೂಪ ಸದ್ರೂಪ ಏನೈತಲ್ಲ, ಅದು ಮಾಯೆಗೆ ವಿರೋಧಿ ಅಲ್ಲ. ಅಲ್ಲಿ ಅದು ಆಶ್ರಯ ಪಡ್ಕೊಂಡಿರ್ತದ. ಆಶ್ರಯ ಪಡ್ಕೊಂಡು ಏನ್ ಮಾಡ್ತದ ಅಂತಂದ್ರ ಆತ್ಮನನ್ನೇ ಆವರಣ ಮಾಡ್ತದ. ಆತ್ಮನನ್ನ ಆವರಣ ಮಾಡ್ತದೆ ಅಂದ್ರೆ ಆ ಬ್ರಹ್ಮನನ್ನು ಮುಚ್ಚಿ ಹಾಕೋದಿಲ್ಲ. ಅದ ಬ್ರಹ್ಮನನ್ನು ಮುಚ್ಚಿ ಹಾಕಾಕ ಬ್ರಹ್ಮಕ್ಕಿಂತ ದೊಡ್ಡದೈತೆ ಅನ್ನೋದು ಇಲ್ಲ. ಆದ್ರ ಚಿದಾಭಾಸ ಏನದ ನೋಡ್ರಿ, ವೃತ್ತಿಯಲ್ಲಿ ಪ್ರತಿಫಲಿಸಿದ ಚಿದಾಭಾಸ, ಆ ವೃತ್ತಿಗೆ ಆವರಣ ಮಾಡ, ಬುದ್ಧಿ ವೃತ್ತಿಗೆ ಆವರಣ ಮಾಡ. ಬುದ್ಧಿ ವೃತ್ತಿಗೆ ಏನಂತ ಆವರಣ ಮಾಡ್ತದ ಅಂದ್ರೆ ಬ್ರಹ್ಮಜ್ಞಾನ ಆಗಲಂಗ ಆವರಣ ಮಾಡ್ತದ. ಅವಾಗ ನಂಗೆ ಬ್ರಹ್ಮ ತಿಳಿಲಿಲ್ಲ, ಆತ್ಮ ನಂಗೆ ತಿಳಿಲಿಲ್ಲ ಅಂತ ವೃತ್ತಿಗೆ ಆವರಣ ಮಾಡ್ತತಿ ವಿನಃ ಚೈತನ್ಯವನ್ನು ಎಂದು ಮುಚ್ಚಿ ಹಾಕುದಿಲ್ಲ. ಚೈತನ್ಯವನ್ನು ಎಂದು ಮುಚ್ಚಿ ಹಾಕುದಿಲ್ಲ. ಅದಕ್ಕ ಈ ಆತ್ಮನ ಸಾಮಾನ್ಯವಾದಂತ ಸದ್ರೂಪ, ಆತ್ಮನ ಸ್ವಯಂ ಪ್ರಕಾಶ ಅದ. ಜ್ಞಾನ ಇಲ್ಲ ಅಂತಾರೇನು? ಸಾಮಾನ್ಯ ಜ್ಞಾನವಾಗಿ ಜ್ಞಾನದ ಸಾಮಾನ್ಯ ಜ್ಞಾನ ಆತ್ಮನ ಸ್ವರೂಪ ಅದ. ಹಂಗಿದ್ರು ಕೂಡ ಮಾಯೆಗೆ ವಿರೋಧಿ ಅಲ್ಲ, ಅದಕ್ಕೆ ಆಶ್ರಯ ಕೊಟ್ಟದ. ವಿಶೇಷ ಜ್ಞಾನದ ವಿರೋಧ ಆಗಿರ್ತದ, ಅಲ್ಲಿ ಮಾಯಾ ನಾಶ ಮಿಥ್ಯ ಆಗ್ತದ ಅಂತ ಹೇಳಿದ್ರು. ಮತ್ ಪ್ರಶ್ನೆ ಮಾಡ್ತಾನ, ಚಿನ್ಮಾತ್ರ ಬ್ರಹ್ಮದಲ್ಲಿ ಅಜ್ಞಾನ ಐತಿ ಅಂತೀರಿ? ಚಿನ್ಮಾತ್ರ ಬ್ರಹ್ಮದಲ್ಲಿ ಅಜ್ಞಾನವನ್ನು ಕಲ್ಪಿತವಾಗಿ ಸ್ವೀಕಾರ ಮಾಡಿರ, ಅವರಲ್ಲಿ ಆಶ್ರಯ ಪಡ್ಕೊಂಡು ಐತಿ ಅಂತ ಹೇಳ್ತೀರಿ. ಆ ಅಜ್ಞಾನ ಇರುವುದು, ಚಿನ್ಮಾತ್ರ ಬ್ರಹ್ಮದಲ್ಲಿ ಅಜ್ಞಾನ ಇರುವುದು ಸ್ವಾಭಾವಿಕವೋ ಅಥವಾ ಉಪಾಧಿ ಸಂಬಂಧವಾಗಿರುವುದು? ಅಜ್ಞಾನ ನೋಡಿ, ಚಿನ್ಮಾತ್ರದ ಆಶ್ರಯದಲ್ಲಿರುವಂತ ಅಜ್ಞಾನ ಅದಿರುವುದು ಸ್ವಾಭಾವಿಕವಾಗಿ ಅಜ್ಞಾನ ಅಲ್ಲಿ ಇರ್ತದೋ, ಅಥವಾ ಯಾವ್ದಾದ್ರು ಆ ಅಜ್ಞಾನ ಅಲ್ಲಿ ಆ ಆತ್ಮನ ಆಶ್ರಯದಲ್ಲಿ ಅಜ್ಞಾನ ಇರಬೇಕಾಗಿತ್ತು ಅಂದ್ರ ಯಾವ್ದಾದ್ರು ಒಂದು ಉಪಾಧಿಯಿಂದ ಆ ಅಜ್ಞಾನ ಅಲ್ಲಿ ಐತೋ? ಒಂದು ಉಪಾಧಿಯನ್ನು ಸ್ವೀಕಾರ ಮಾಡ್ಕೊಂಡು ಅಜ್ಞಾನ ಐತೋ ಅಥವಾ ಸ್ವಾಭಾವಿಕವಾಗಿ ಐತೋ ಅಂತ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಮುಂದೆ ಹೇಳ್ತಾರ, ಒಂದು ವೇಳೆ ಸ್ವಾಭಾವಿಕವೆಂದರೆ, ಇಲ್ರಿ ಆತ್ಮನಲ್ಲಿ ಅಜ್ಞಾನ ಇರುವುದು ಸ್ವಾಭಾವಿಕ ಅಂದ್ರ ಆ ಸ್ವಾಭಾವಿಕವಾಗಿ ಅದ ಅಜ್ಞಾನ ಆತ್ಮನಲ್ಲಿ ಐತಿ ಅಂದ್ರ ಆ ಅಜ್ಞಾನ ಯಾವುದರಿಂದ ಆದ್ರೂ ನಾಶ ಆಗಬಾರ್ದು. ಬೆಲ್ಲದೊಳಗ ಸಿಹಿ ಏನ್ ಇರ್ತದಲ್ಲ ಸ್ವಾಭಾವಿಕವಾಗಿ, ಹಂಗಾರ ಬೆಲ್ಲದೊಳಗಿನ ಸಿಹಿಯನ್ನು ಬೇರ್ಪಡಿಸಿ ನಾಶ ಮಾಡಕ್ ಬರ್ತೈತೇನೋ? ಬರ್ತದೇನು? ಸ್ವಾಭಾವಿಕವಾಗಿ ಅದ ಅಜ್ಞಾನ ಆತ್ಮದಲ್ಲಿ ಐತೆ ಅಂದ್ರ ಹಂಗಾರ ಆತ್ಮನನ್ನ ನಾಶ ಮಾಡಿದಾಗನೇ ಅಜ್ಞಾನ ನಾಶ ಆಗ್ತದೆ. ಅಲ್ಲಿವರೆಗೂ ಅಜ್ಞಾನ ಯಾವುದರಿಂದ ಮಿಥ್ಯ ಆಗಬಾರ್ದು ಅಂತಾನವ, ನಿವೃತ್ತಿ ಆಗಬಾರ್ದು. ಇನ್ನು ಉಪಾಧಿ ಮೂಲಕ ಅಂತ ಹೇಳಿದ್ರ, ಉಪಾಧಿ ಮೂಲಕವಾಗಿ ಅಜ್ಞಾನ ಆತ್ಮನಲ್ಲಿ ಆಶ್ರಯ ಪಡ್ಕೊಂಡಂದ್ರ ಆ ಉಪಾಧಿ ಯಾವುದು? ಯಾವ ಉಪಾಧಿಯಿಂದ ಅಜ್ಞಾನ ಆತ್ಮನಲ್ಲಿ ಆಶ್ರಯ ಮಾಡ್ಕೊಂಡದ ಏನ್ರಿ? ಇಲ್ರಿ, ಅಜ್ಞಾನ ಆತ್ಮನಲ್ಲಿ ಅಜ್ಞಾನ ಇರಲಿಕ್ಕೆ ಅಜ್ಞಾನವೇ ಉಪಾಧಿ ಆಯ್ತಂದ್ರ ಇರ್ತೈತಿಲ್ಲ. ಆತ್ಮದಲ್ಲಿ ಅಜ್ಞಾನ ಇರಲಿಕ್ಕೆ ಅಜ್ಞಾನವೇ ಉಪಾಧಿ ಆಯ್ತಂದ್ರ
ಆ ಉಪಾಧಿನೂ ಅದೇ ಆಗೈತಿ, ಇರಾಕರು ಅದೇ ಆಗೈತಿ. ಆತ್ಮಾಶ್ರಯ ದೋಷ ಬರ್ತದ ಏನ್ರಿ? ಆತ್ಮಾಶ್ರಯ ಬರ್ತದ. ಇರ್ಲಿಕ್ಕೆ ಏನ್ರಿ ಅಜ್ಞಾನ ಆತ್ಮನಲ್ಲಿ ಆಶ್ರಯ ಮಾಡ್ಕೊಂಡು ಇರ್ಲಿಕ್ಕೆ ಅಜ್ಞಾನವೇ ಉಪಾಧಿ ಆಗೈತೆ ಅಂದ್ರ ಇರುವುದು ಅದ ಏನ್ರಿ ಉಪಾಧಿನೂ ಅದ ಅಂದ್ರ ಕರ್ತೃತ್ವ ಕರ್ಮತ್ವ ಒಂದೇ ಅಧಿಕರಣದಲ್ಲಿ ಬಂದ್ರ ಅದಕ್ಕೆ ಆತ್ಮಾಶ್ರಯ ದೋಷ ಅಂತಾರ. ಆತ್ಮಾಶ್ರಯ ದೋಷ ಇಲ್ರಿ, ಅಜ್ಞಾನ ಅಲ್ಲಿ ಆತ್ಮನಲ್ಲಿ ಆಶ್ರಯ ಮಾಡ್ಕೊಂಡಿರಾಕ ತನ್ನಿಂದ ತಾನೇ ಉಪಾಧಿ ಆಗುದಿಲ್ಲ, ಇನ್ನೊಂದು ಅಜ್ಞಾನವನ್ನು ಸ್ವೀಕಾರ ಮಾಡ್ತೀವಿ. ಮೊದಲನೇ ಅಜ್ಞಾನ ಎರಡನೇ ಅಜ್ಞಾನ ಇರ್ಲಿಕ್ಕೆ ಸಹಾಯ ಮಾಡ್ತದ, ಎರಡನೇ ಅಜ್ಞಾನ ಮೊದಲನೇ ಅಜ್ಞಾನ ಇರ್ಲಿಕ್ಕೆ ಸಹಾಯ ಮಾಡ್ತದ ಅಂದ್ರ ಅನ್ಯೋನ್ಯಾಶ್ರಯ ದೋಷ. ಹಂಗ ಮುಂದ್ ಕೇಳ್ಕೊಂತ ಹೋಗ್ರಿ. ಚಕ್ರಿಕಾಪತ್ತಿ ಅನವಸ್ಥಾದಿ ದೋಷಗಳು ಬರ್ತಾವ. ಅದಕ್ಕ ನೀವು ಅಜ್ಞಾನ ಆತ್ಮನಲ್ಲಿ ಸ್ವಾಭಾವಿಕವಾಗಿದೆಯೋ ಅಥವಾ ಯಾವ್ದಾದ್ರು ಉಪಾಧಿಯಿಂದ ಕೂಡಿದೆಯೋ, ಉಪಾಧಿಯಿಂದ ಅಜ್ಞಾನ ಅಲ್ಲಿ ಇರ್ತದೆಯೋ, ಅಜ್ಞಾನ ಆತ್ಮದಲ್ಲಿ ಇರಾಕ ಏನಾದ್ರೂ ಒಂದ್ ಬೇರೆ ಉಪಾಧಿ ತಗೊಂಡ ಐತೋ ಅಲ್ಲಿ, ಅಥವಾ ಸ್ವಾಭಾವಿಕವಾಗಿ ಐತೋ ಅಂತ ಹಿಂಗ್ ಪ್ರಶ್ನೆ ಮಾಡ್ತಾನವ. ಹಿಂಗ್ ಪ್ರಶ್ನೆ ಮಾಡಿ ಎಲ್ಲಾ ದೋಷವನ್ನ ಹೇರ್ತಾನ. ಅವಾಗ ಗುರುಗಳು ಅಂತಾರ, ಅವಿದ್ಯೆ ಅನ್ನುವಂಥದ್ದು ತನಗ ತಾನೇ ಉಪಾಧ್ಯ. ಅವಿದ್ಯೆ ಅನ್ನುವಂಥದ್ದು ತನಗ ತಾನೇ ಉಪಾಧ್ಯ ಏನ್ರಿ? ತಾನ್ ಇರ್ಲಿಕ್ಕೆ ತಾನೇ ಉಪಾಧ್ಯ, ಏನ್ ದೋಷ ಇಲ್ಲ. ಸ್ವಪರ ನಿರ್ವಾಹಕ ಅಂತ ಬರ್ತೈತಿ ನೋಡ್ರಿ, ವಿಚಾರ ಸಾಗರದೊಳಗೆ ಬರ್ತದ. ಸ್ವಪರ ನಿರ್ವಾಹಕ ಆತ್ಮನಿಗೆ ಸಾಂಖ್ಯರು ಸ್ವಯಂ ಪ್ರಕಾಶತ್ವ ಹೇಳುವಾಗ ಸ್ವಪರ ನಿರ್ವಾಹಕ ಹೇಳ್ತಾರ. ಅಜ್ಞಾನ ಕೂಡ ಸ್ವಪರ ನಿರ್ವಾಹಕ ಅದ. ಅಂದ್ರೇನು? ಅಜ್ಞಾನ ಇರಲಿಕ್ಕೆ ಅಜ್ಞಾನವೇ ಕಾರಣ ಉಪಾಧಿ ಆಗಿರ್ತದ ಏನ್ರಿ? ಅಜ್ಞಾನ ಇರ್ಲಿಕ್ಕೆ ಅಜ್ಞಾನವೇ ಉಪಾಧಿ ಆಗಿರ್ತದ, ಅದಕ್ಕೇನ್ ದೋಷ ಇಲ್ಲ. ಅದಕ್ಕ ಸ್ವಪರ ನಿರ್ವಾಹಕ ಅದ. ತಾ ಇರಲಿಕ್ಕೇನು ತಾನೇ ಉಪಾಧಿ ಆಗ್ಯದ. ಏನ್ ಅದಕ್ಕ ಅಜ್ಞಾನ ತನಗ ತಾನೇ ಉಪಾಧಿ ಆಗ್ಯದ. ಅದು ಅನಾದಿಯಾಗಿರುವುದರಿಂದ, ಅದು ಅನಾದಿಯಾಗಿರುವುದರಿಂದ ಉತ್ಪತ್ತಿ ಹೇಳದೇ ಇರುವುದರಿಂದ ಆತ್ಮಾಶ್ರಯಾದಿ ದೋಷಗಳು ಬರುವುದಿಲ್ಲ ಅಂತ ಈ ರೀತಿ ಹೇಳಿ. ಅದಕ್ಕ ಅದು ಹೆಂಗದ? ಅನಿರ್ವಚನೀಯವಾದಂತ ಅಜ್ಞಾನ, ಅನಿರ್ವಚನೀಯ ರೂಪ ಶಕ್ತಿ ಉಳಿತದ. ಅದಕ್ಕ ಅದು ಅನಾದಿಯಾಗಿರೋದ್ರಿಂದ ಅದರಲ್ಲಿ ಆತ್ಮಾಶ್ರಯಾದಿ ದೋಷಗಳು ಬರುವುದಿಲ್ಲ. ಅಜ್ಞಾನ ತನ್ನನ್ನು ಇರ್ಲಿಕ್ಕೆ, ಆತ್ಮದಲ್ಲಿ ತಾನಿರ್ಲಿಕ್ಕೆ ತನಗ ತಾನೇ ಉಪಾಧಿ ಆಗ್ಯದ. ಅದು ಅವನಿಗೆ ಅದಕ್ಕೆ ದೂಷಣ ಅಲ್ಲ, ಭೂಷಣವೇ ಆಗಿದೆ. ದೂಷಣ ಅಲ್ಲ, ಭೂಷಣ. ಏನ್ ಅದಕ್ಕೆ ಸ್ವಪರ ನಿರ್ವಾಹಕದ ಅಂತ ವಿಚಾರ ಸಾಗರದಾಗ ಹೇಳ್ಯಾರ, ಅಲ್ಲಿ ನೋಡ್ಕೋಬಹುದು. ಅದಕ್ಕ ಇನ್ನ ಎರಡನೇದ್ ಏನಂತ ಪ್ರಶ್ನೆ ಮಾಡಿದ್ದೆ, ಈಗ ಉಪಾಧಿ ಯಾವ್ದಾದ್ರು ಉಪಾಧಿಯಿಂದ ಅಂತ ಪ್ರಶ್ನೆ ಹಿಂಗಂದಿದ್ದಿ, ಉಪಾಧಿ ಬಗ್ಗೆ ಹೇಳಿದ್ರು. ಇಲ್ಲ ಸ್ವಾಭಾವಿಕವಿದ್ರ ನಿವೃತ್ತಿ ಆಗಂಗಿಲ್ಲ ಅಂದಿದ್ದಲ್ಲ ನೀನು. ಅದು ಆತ್ಮದಲ್ಲಿ ಅಜ್ಞಾನ ಸ್ವಾಭಾವಿಕವಾಗೇ ಐತೆ ಅಂದ್ರ ಅದು ನಿವೃತ್ತಿ ಆಗುದಿಲ್ಲಲ್ಲ ಅಂತ ಅಂದಿದ್ದಿ. ಹಂಗಿದ್ರು ಕೂಡ ನಿವೃತ್ತಿ ಆಗ್ತದೆ. ಹಂಗಿದ್ರು ಕೂಡ ಸ್ವಾಭಾವಿಕ ಐತೆ ಅಂದ್ರೂ ಕೂಡ, ಯಾಕ ಅನಾದಿ ಉತ್ಪತ್ತಿ ಇಲ್ಲ ಹೇಳಾಕ್ ಬರಂಗಿಲ್ಲ. ಅದಕ್ಕೆ ಉತ್ಪತ್ತಿ ಹೇಳಿದ್ರೆ ದೋಷಗಳು ಬರ್ತಾವ. ಸ್ವಾಭಾವಿಕವಾಗಿ ಐತೆ ಅಂದ್ರೂ ಕೂಡ ನಿವೃತ್ತಿ ಯಾಕೆ ಆಗುದಿಲ್ಲ? ಅದು ಆಗ್ತದ ಅಂತಾರ. ಅನಾದಿ ಆಗಿದ್ರೂ ಸ್ವಾಭಾವಿಕವಾಗಿದ್ರು ಅದಕ್ಕೆ ಶಾಂತದ. ಅದು ಬ್ರಹ್ಮಜ್ಞಾನದಿಂದ ನಾಶ ಆಗ್ತದ, ಮಿಥ್ಯೆ ಆಗ್ತದ. ಸ್ವಾಭಾವಿಕ ಇದ್ರೂ ಮಿಥ್ಯೆ ಆಗ್ತದ. ಅದಕ್ಕೆ ಇಲ್ಲಿ ಅನಾದಿ ಅಂದ್ರೆ ಇದು ಸ್ವಾಭಾವಿಕ ಬಂದ್ರೂ ಕೂಡ, ಆತ್ಮನಲ್ಲಿ ಅಜ್ಞಾನ ಇರುವುದು ಸ್ವಾಭಾವಿಕ ಅಂದ್ರೂ ಕೂಡ ಅದು ಮಿಥ್ಯೆ ಆಗ್ತದ. ಈಗ ನೋಡ್ರಿ, ದೃಷ್ಟಾಂತ ಕೊಡ್ತಾ, ಘಟದಲ್ಲಿ ರೂಪ ಸ್ವಾಭಾವಿಕ ಇದ್ರೂ ಕೂಡ, ಘಟದಲ್ಲಿ ಒಂದು ರೂಪ ಸ್ವಾಭಾವಿಕ ಇದ್ರೂ ಕೂಡ ಹೇಗೆ ಅದು ನಿವೃತ್ತಿ ಆಗುತ್ತದೆಯೋ, ಘಟದಲ್ಲಿ ಒಂದು ರೂಪ ಸ್ವಾಭಾವಿಕ ಅದ, ಹಂಗಿದ್ರು ಕೂಡ ನಿವೃತ್ತಿ ಹೆಂಗ ಆಗ್ತದೆ. ಅದಕ್ಕ ಇನ್ನೊಂದು ದೃಷ್ಟಾಂತ ಕೊಡ್ತ, ಪ್ರಾಗಭಾವ ಅಂತ ಹೇಳ್ತೇವಲ್ಲ, ಪ್ರಾಗಭಾವ. ಪ್ರಾಗಭಾವ ಅಭಾವಗಳು ಎಷ್ಟದಾವ? ಪ್ರಾಗಭಾವ, ಪ್ರಧ್ವಂಸಭಾವ, ಅನ್ಯೋನ್ಯಭಾವ, ಅತ್ಯಂತ ಅಭಾವ. ಹೌದಿಲ್ಲ? ಘಟದ ಪ್ರಾಗಭಾವ ಹೆಂಗಿರ್ತದದು? ಘಟದ ಪ್ರಾಗಭಾವ ಅನಾದಿ ಅಂತ ಉಳಿದಾಗ, ಘಟದ ಪ್ರಾಗಭಾವ
ಅನಾದಿ ಅಂತ ಉಳ್ಳದ್ದು. ಘಟದ ಪ್ರಧ್ವಂಸ ಅಭಾವ ಆದಿ ಅನಂತ ಉಳ್ಳದ್ದು. ಪ್ರಧ್ವಂಸ ಅಭಾವ ಉತ್ಪತ್ತಿ ಆಗ್ತದ ಏನ್ರಿ. ಅದ್ ಎಲ್ಲಿವರೆಗೇನು ಅದ್ ಮತ್ತೊಂದು ವಸ್ತು ಉತ್ಪತ್ತಿ ಆಗುದಿಲ್ಲ ಅಲ್ಲಿ ತನ ಇರ್ತೈತೆ. ಈಗ ಘಟದ ಪ್ರಾಗಭಾವ ಅನಾದಿ ಅದ. ಈಗ ಘಟದ ಪ್ರಾಗಭಾವ ಎಲ್ಲಿರ್ತದ? ಘಟದ ಪ್ರಾಗಭಾವ ಎಲ್ಲಿ ಇರ್ತದ ಅಂದ್ರೆ ಘಟದ ಕಪಾಲಗಳಲ್ಲಿ. ಕಪಾಲ ಅಂದ್ರೆ ಎರಡನ್ನು ಜೋಡಿಸುವಂತ ಉಪಯೋಗ ಕಪಾಲ ಅಂತ, ತಳಗಿನ ಭಾಗ ಮ್ಯಾಗಿನ ಭಾಗ, ಹೌದಲ್ಲ. ಘಟದ ಪ್ರಾಗಭಾವ ಎಲ್ಲಿತ್ತು? ಎಲ್ಲಿದ ಕಪಾಲಗಳ. ಘಟ ಉತ್ಪತ್ತಿ ಆಗೋಕ್ಕಿಂತ ಪೂರ್ವದಲ್ಲಿ ಘಟದ ಪ್ರಾಗಭಾವ ಕಪಾಲಗಳಲ್ಲಿ ಇರ್ತದೆ. ಅವ್ರು ಇರ್ತದ ಇಲ್ಲ? ಘಟದ ಪ್ರಾಗಭಾವ ಕಪಾಲಗಳಲ್ಲಿ ಸ್ವಭಾವ ಸಿದ್ಧ ಆಯ್ತು ಇಲ್ಲ? ಘಟದ ಪ್ರಾಗಭಾವ ಏನ್ರಿ ಕಪಾಲಗಳಲ್ಲಿ ಸ್ವಭಾವ ಸಿದ್ಧ ಅದ ಮೊದಲಿಂದ. ಯಾಕ? ಪ್ರಾಗಭಾವ ಅನಾದಿ ಅದ. ಪ್ರಾಗಭಾವ ಅನಾದಿ ಅದ. ಘಟ ಉತ್ಪತ್ತಿ ಆಗೋಕ್ಕಿಂತ ಪೂರ್ವದಲ್ಲಿ ಆ ಅಭಾವ ಕಪಾಲಗಳಲ್ಲಿ ಇರ್ತದೆ. ಯಾವಾಗ ಘಟ ಉತ್ಪತ್ತಿ ಆಯ್ತು ಆ ಪ್ರಾಗಭಾವ ಹೋಗಿಬಿಡ್ತದೆ. ಪ್ರಾಗಭಾವ ಅನಾದಿಯಾಗಿದ್ದರು ಆ ಪ್ರಾಗಭಾವ ಘಟ ಉತ್ಪತ್ತಿ ಆಗೋಕ್ಕಿಂತ ಪೂರ್ವದಲ್ಲಿ ಕಪಾಲಗಳಲ್ಲಿ ಸ್ವಾಭಾವಿಕವಾಗಿಯೂ ಇದ್ದರು. ಘಟ ಉತ್ಪತ್ತಿ ಆತಂದ್ರ ಪ್ರಾಗಭಾವ ಹೋಗಿಬಿಡ್ತದಲ್ಲ. ಹಂಗ ಅನಾದಿ ಭಾವರೂಪವಾಗಿಯೂ ಸ್ವಾಭಾವಿಕವಾಗಿಯೂ ಅಜ್ಞಾನ ಆತ್ಮದಲ್ಲಿದ್ರು ಕೂಡ ಬ್ರಹ್ಮಜ್ಞಾನದಿಂದ ನಿವೃತ್ತಿ ಆಗುತ್ತದೆ. ಘಟದ ಪ್ರಾಗಭಾವ ಘಟ ಉತ್ಪತ್ತಿ ಆತಂದ್ರ ಹೆಂಗ್ ಹೋಗಿ ಬಿಡ್ತದೋ ಹಂಗ ಬ್ರಹ್ಮಜ್ಞಾನ ಆಯ್ತಂದ್ರ ಅದು ಸ್ವಾಭಾವಿಕವಾಗಿ ಅಜ್ಞಾನ ತೋರಿದ್ರು ಕೂಡ ಏನಾಗ್ತದ? ಅದು ಹೋಗ್ಬಿಡ್ತದೆ. ಅದಕ್ಕೆ ನಿವೃತ್ತಿ ಆಗ್ತದ ಅಂತ ಈ ರೀತಿ ಹೇಳಿದ್ರು. ಇನ್ನ ಶುದ್ಧ ಚಿನ್ಮಾತ್ರ ಬ್ರಹ್ಮದಲ್ಲಿ ಅಜ್ಞಾನವನ್ನು ಅಂಗೀಕರಿಸಿದರೆ ಆ ಶುದ್ಧ ಬ್ರಹ್ಮಕ್ಕೆ ಸಂಸಾರವನ್ನು ಹೇಳ್ಬೇಕಾಯ್ತಲ್ಲ ಏನ್ರಿ ಪ್ರಶ್ನೆ. ಈಗ ಶುದ್ಧ ಚಿನ್ಮಾತ್ರದಲ್ಲಿ ಒಂದು ಮಾಯೆಯನ್ನ ಸ್ವೀಕಾರ ಮಾಡಿದ್ರಿ. ಮಾಯೆಯನ್ನು ಸ್ವೀಕಾರ ಮಾಡಿದ್ರ ಶುದ್ಧ ಚಿನ್ಮಾತ್ರಕ್ಕೆ ಆ ಮಾಯೆಯ ಸಂಸಾರ ಇತ್ತು ಅದಕ್ಕೂ ಪ್ರಾಪ್ತ ಆಗಬಹುದಲ್ಲ. ಸಜ್ಜನರ ಸಂಘ ಮಾಡಿದ್ರ ಅದು ದುರ್ಜನರ ಸಂಘ ಮಾಡಿದ್ರ ಸಜ್ಜನನು ಕೆಟ್ಟ ಹೋಗ್ತಾನಲ್ಲ. ಅಂತ ಸಜ್ಜನ ಅದಾನಂದ್ರುನು ಕೂಡ ದುರ್ಜನರ ಸಂಘದಾಗ ಬಿದ್ದ ಅಂದ್ರ, ಕುಡಿಯಾರ ಸಂಘ ಮಾಡಿದ ಅಂತಂದ್ರ ಮನುಷ್ಯ ಒಳ್ಳೆ ಮನುಷ್ಯ ಅದಾನ, ಸಂಘ ಬಾಳ್ ಕೆಟ್ಟಿರ್ತದ. ಕುಡಿಯಾರ ಸಂಘ ಮಾಡಿನಪ್ಪ, ಅವ್ರು ಕುಡಿಯಾರ ಬಾಳ್ ಬೆರಿಕಿರ್ತಾರ, ಬಾರೋ ನೀನ ಅಂತೇಳಿ ಕರ್ಕೊಂಡ್ ಹೋಗ್ತಾರ. ಒಂದೆರಡು ದಿನ ತಮ್ಮ ರೊಕ್ಕ ಖರ್ಚು ಮಾಡಿ ಕುಡಿಸ್ತಾರ. ಕೊನೆಗೆ ಇವನ್ ಕಿಶಕ್ ಕೈ ಹಾಕ್ತಾರ. ಹಂಗ್ರಿ ಹಾಕ್ತಾರಿಲ್ಲ? ಮಾಡಿ ನೀವೊಂದ್ ಪಾರ್ಟಿ ಮಾಡಂತ. ಎಂತ ಮನುಷ್ಯ ಒಳ್ಳೆ ಮನುಷ್ಯ ಇದ್ರು ಒಬ್ಬರು ಸಂಘ ಮಾಡಿ ಕುಡಿಯಾಕ ತಿನ್ನಾಕ ಕಲ್ಸಿ ಬಿಡ್ತಾನ. ಹಂಗ ಈ ಮಾಯಾ ಸಂಘದಿಂದ ಮಾಯೆಯ ಸಂಸಾರಿತ್ವ ಈ ಆ ಬ್ರಹ್ಮನಿಗೆ ಉಂಟಾಗಬಹುದಲ್ಲ ಚೇತನಕ್ಕ ಅಂತ ಅಂತಾನ ಏನ್ರಿ. ಚೇತನಕ್ ಉಂಟಾಗಬಹುದಲ್ಲ ಅಂತ ಪ್ರಶ್ನೆ ಮಾಡಿದ್ರ ಅದು ಹೊರಗಿನ ಒಂದು ದೃಷ್ಟಾಂತ ಕೊಟ್ಟು ಹೇಳ್ಬಹುದು. ಆ ಮಾಯೆಯ ಸಂಸಾರಿತ್ವ ಅಂದ್ರೇನು? ಮಾಯೆ ಏನ ಮಾಯೆಯಲ್ಲಿ ಏನು ಆ ಮಾಯಾ ಕಾರ್ಯ ಆಗಿರಬಹುದು, ಮಾಯೆಯ ಕಳಂಕತ್ವ ಆಗಿರಬಹುದು, ಕರ್ತೃತ್ವಾದಿಗಳಾಗಿರ್ಬಹುದು, ಅಥವಾ ಜನನ ಮರಣಾದಿ ದುಃಖಾದಿಗಳಾಗಿರ್ಬಹುದು. ಇವೆಲ್ಲವೂ ಕೂಡ ಏನ್ರಿ ಇವ್ ಯಾವ ಆತ್ಮನಿಗೆ ಸಂಬಂಧ ಪಡೋದಿಲ್ಲ. ಯಾಕಂದ್ರ ಆತ್ಮನು ಅಸಂಗನಾಗಿದ್ದ. ಆತ್ಮ ಅಸಂಗೋ ಹಿ ಅಯಂ ಪುರುಷ ಅಸಂಗೋ ನಹಿ ಸಜ್ಜತೆ. ಹೌದು, ಆತ್ಮ ಹೆಂಗದ ನಾವು ಅಸಂಗದ. ಹೌದು. ಈಗ ಘಟ ಉಪಹಿತವಾದ ಆಕಾಶದಲ್ಲಿ ಅನ್ನ ಮಾಡ್ತೇವೆ. ಘಟ ಉಪಹಿತವಾದ ಆಕಾಶದಲ್ಲಿ ಅನ್ನ ಮಾಡ್ತೇವೆ. ಅದಲ್ಲ, ಅನ್ನ ಎಲ್ಲಿ ಮಾಡ್ತೇವೆ? ಆಕಾಶ ಮಾಡ್ತೇವೆ. ಸರಿ, ಆಕಾಶ ಮಾಡ್ತೇವೆ. ಈ ಬೈಲಾಗ ಅಕ್ಕಿ ಹೋಗಿ ಅಕ್ಕಿ ಹಾಕಿ ನೀರಿಡ ಹೋಗಿ ಹಿಂಗ ಬರೇ ಆಕಾಶದಾಗ ಅಲ್ಲ, ಘಟ ಉಪಹಿತವಾದ ಆಕಾಶದಾಗ ನೀರು ಹಾಕಕ್ ಬರ್ತತಿ, ಅಕ್ಕಿನೂ ಹಾಕಕ್ ಬರ್ತತಿ. ಹೌದಿಲ್ಲ? ಗಡಿಗೆ ಒಳಗ್ ಪೊಳ್ಳಿರ್ತದಲ್ಲ, ಅದಕ್ ಘಟ ಉಪಹಿತವಾದ ಆಕಾಶ ಅಂತಾರ. ಅದ್ರ ನೀರ್ ಹಾಕಿ ಅಕ್ಕಿ ಹಾಕಿ ಒಲಿ ಮೇಲೆ ಇಡ್ತೇವಿ, ಅನ್ನ ಹಾಕತಿ. ಹೌದಿಲ್ಲ? ಅನ್ನ ಹಾಕ್ತತಿ. ಆಕಾಶದ ಅವಕಾಶ ಇದ್ರನ ನೀ ಅಕ್ಕಿ ನೀರ್ ಹಾಕಿದಿ. ಆಕಾಶನ ಇಲ್ಲಂದ್ರ ಅಕ್ಕಿ ನೀರ್ ಎದ್ರ ಹಾಕ್ತಿದ್ವಿ. ಆ ಘಟ ಪೊಳ್ಳಾಗಿರದೆ ಏನಾರ ಒಂದು ವಸ್ತುನ ತುಂಬಿಕೊಂಡಿದ್ರ ಅದ್ರಾಗ ಏನ್ ಹಾಕ್ತಿದ್ದಿ? ಅಕ್ಕಿ ನೀರ್ ಎಲ್ಲಿ ಹಾಕ್ತಿದ್ದಿ? ಆಗ ಬರ್ತಿದ್ದಿಲ್ಲ.
ಅಕ್ಕಿ ನೀರ ಕೊಳ್ಳಾಗ ಹಾಕಿದಿ. ಆಕಾಶ ಅವಕಾಶ ಕೊಟ್ಟದ, ಅನ್ನ ಮಾಡಕ್ ಅವಕಾಶ ಕೊಟ್ಟದ. ಆಕಾಶ ಇಲ್ಲ ಅಂತಂದ್ರ ನಿನಗ ಅನ್ನ ಆಗುದಿಲ್ಲ. ಬೆಂಕಿ ಹಚ್ಬೋದು ನೀನು ಕಟ್ಗಿ ತಂದು, ಏನ್ರಿ? ಆದ್ರ ಅದ್ರಲ್ಲಿ ಇದು ಇಲ್ಲಲ್ಲ, ಏನು ಕೊಳ್ಳ ಇಲ್ಲಲ್ಲ ಅಂದ್ರೆ ಅದ್ರಾಗ ಮತ್ತ ಅದ್ರ ಅನ್ನ ಮಾಡಿದ್ ಮುಸುಳಿ ಎದಕ್ ಹತ್ತೈತಿ? ಗಡಿಗೆ ಹತ್ತೈತಿ, ಆಕಾಶಕ್ಕೆ ಹತ್ತಿಲ್ಲಲ್ಲ. ಹಂಗ ಆತ್ಮ ಅಸಂಗ ಆಗಿರೋದ್ರಿಂದ, ಅಸಂಗನಾಗಿರೋದ್ರಿಂದ ಬ್ರಹ್ಮಚೇತನ ಅಥವಾ ಆತ್ಮ ಅಸಂಗನಾಗಿರೋದ್ರಿಂದ ಮಾಯೆಯ ಈ ಕಲಂಕ ಸಂಸಾರಿತ್ವ ಆತ್ಮಕ್ಕೆ ಸಂಬಂಧ ಆಗುವುದಿಲ್ಲ. ದೃಷ್ಟಾಂತ ಇನ್ನೊಂದು ಕೊಡ್ತಾರ. ಈಗ ಒಂದ ಕನ್ನಡಿ ಮುಂದ ನಿಂತಾನ ಮನುಷ್ಯ, ಆದ್ರ ಕನ್ನಡಿ ಮಲಿನದ. ಕನ್ನಡಿ ಏನದ? ಮಲಿನದ. ಕನ್ನಡಿಗೆ ಏನೇನೋ ಹತ್ಯದ, ಹೊಲಸದ, ಚಿಕ್ಕ ಬಿದ್ದದ ಕನ್ನಡಿಗೆ. ಕನ್ನಡಿ ಮುಖ ನೋಡ್ಕೊಳಕಂತಾನ, ಆದ್ರ ಬಿಂಬ ರೂಪ ಮುಖಕ್ಕೆ ಏನೋ ಹೊಲಸಿಲ್ಲ. ಬಿಂಬ ರೂಪ ಮುಖಕ್ಕ ಏನ್ ಹೊಲಸಿಲ್ಲ. ಆದ್ರ ಕನ್ನಡಿ ಒಳಗ್ ನೋಡುವಾಗ ಕನ್ನಡಿಯಲ್ಲಿ ಪ್ರತಿಬಿಂಬಿತ ಮುಖ ಐತಲ್ಲ, ಆ ಮುಖಕ್ಕ ಹೊಲಸತೈತಿ. ಮುಖ ಗಲೀಜ್ ಕಾಣಕತ್ತೈತಿ. ಯಾವ ಮುಖ ಅಂದ್ರೆ ಪ್ರತಿಬಿಂಬ ರೂಪ ಮುಖ ಗಲೀಜ್ ಕಾಣಕತ್ತೈತಿ. ಆ ಗಲೀಜ್ ಕಾಣೋದು ಆ ಎದರದಂದ್ರ ಅದ್ ಕನ್ನಡಿ. ಅದು ಬಿಂಬ ರೂಪಕ್ಕ ಮುಖಕ್ಕ ಕನ್ನಡಿ ಏನು ಹೊಲಸ ಧೂಳ ಗೀಳ ಗಲೀಜ್ ಏನ್ ಹಚ್ಚಾಕ ಬಂದತೇನ? ಅದ ಬಂದಿಲ್ಲ. ಅದು ಮತ್ತ ಅದರಲ್ಲಿ ಪ್ರತಿಬಿಂಬಿತ ಮುಖಕ್ಕ ಗಲೀಜ್ ಹತ್ತೈತಿ. ಎದರ್ದದು? ಮಾಯ ಐತಿ. ಹಂಗ ಏನಂತ ಹೇಳ್ತಾರ ಅಂತಂದ್ರ, ಈ ಶುದ್ಧ ಬ್ರಹ್ಮಕ್ಕ ಅಜ್ಞಾನ ಸಂಬಂಧ ಆದ್ರೂ ಕೂಡ ಏನು ಅಲ್ಲಿ ಅಜ್ಞಾನದ ಸಂಬಂಧ ಸಂಸಾರ, ಅಜ್ಞಾನ ಸಂಬಂಧಿಯಾದಂತ ಸಂಸಾರ ಅಂದ್ರ ಕರ್ತೃತ್ವ, ಭೋಕ್ತೃತ್ವ, ಲೋಕ ಪರಲೋಕ ಗಮನ ಮಾಡೋದು, ತಾಪತ್ರಯಾದಿಗಳ ದುಃಖವನ್ನು ಅನುಭವಿಸೋದು ಏನದವಲ್ಲ, ಇವೆಲ್ಲವೂ ಕೂಡ ಇವು ಮಾಯಾ ಸಂಬಂಧಿ ಅದಾವ. ಇವು ಯಾರಿಗ ಅದಾವ ಅಂತಂದ್ರ ಅಲ್ಲಿ ಮಾಯೆಯಲ್ಲಿ ಪ್ರತಿಫಲಿಸಿದಂತ ಜೀವನಿಗೆ, ಅಜ್ಞಾನದಲ್ಲಿ ಪ್ರತಿಫಲಿಸಿದಂತ ಜೀವನಿಗೆ ಆ ದುಃಖ ಐತಿ ವಿನಃ ಆದ್ರ ಬ್ರಹ್ಮನಿಗೆ, ಶುದ್ಧ ಚೈತನ್ಯಕ್ಕೆ ಇಲ್ಲ. ಅದು ಬಿಂಬ ರೂಪ ಅಥವಾ ಚಿನ್ಮಾತ್ರ ಬ್ರಹ್ಮಕ್ಕೆ ಆ ಮಾಯೆಯ ಸಂಸಾರಿಕ ಸಂಬಂಧ ಆಗುದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಆಶ್ರಯತ್ವ ವಿಷಯತ್ವ ಭಾಗಿನಿ ನಿರ್ವಿಭಾಗ ಚೇತರೇವ ಕೇವಲ ಅಂತ ಶ್ರುತಿ ಹೇಳಿದ್ರು ಅವ್ರು. ಕೇವಲ ಶುದ್ಧ ಚೈತನ್ಯವೇ ಅದ ಏನ್ ಅಂತ ಏನು ಅದೇ ಶುದ್ಧ ಚೈತನ್ಯ ಮಾಯೆಗೆ ಆಶ್ರಯ ಕೊಟ್ಟು ತಾನೇ ವಿಷಯ ಆಗ್ಯದ ಅಂತ ಸಂಕ್ಷೇಪ ಶಾರೀರಿಕ ಹೇಳ್ತಾರ. ಅದಕ್ಕ ಅಂತ ಒಂದು ಶುದ್ಧ ಚೈತನ್ಯಕ್ಕ ಮಾಯೆಯ ಒಂದು ಕಲುಷಿತ ಅಥವಾ ಸಂಸಾರಿತ್ವ ಆತ್ಮನಿಗೆ ಸಂಬಂಧ ಆಗೋದಿಲ್ಲ. ಅದು ಅಸಂಗವಾಗಿರುವುದರಿಂದ ಈ ರೀತಿ ಹೇಳಿದ್ರು. ಇನ್ನ ಜಲದಲ್ಲಿ ಬಿದ್ದ ತೈಲ ಬಿಂದುವಿನಂತೆ ಮಾಯಾ ಅನ್ನುವಂಥದ್ದು ಬ್ರಹ್ಮದಲ್ಲಿ ಅದು ವ್ಯಾಪಕವಾಗಿದೆಯೋ ಅಥವಾ ಬ್ರಹ್ಮದ ವೃಕ್ಷದ ತುದಿಯಲ್ಲಿ ಒಂದು ಪಕ್ಷಿ ಕುಂತದ. ಆ ವೃಕ್ಷಕ್ಕೂ ಪಕ್ಷಿಗೂ ಸಂಬಂಧ ಆಗ್ಯದ. ಎಷ್ಟು ಭಾಗದಾಗ ಸಂಬಂಧ ಆಗ್ಯದ ನೋಡ್ರಿ? ಸ್ವಲ್ಪ ಭಾಗದ ವೃಕ್ಷದ ಸ್ವಲ್ಪ ಭಾಗಕ್ಕ, ಪಕ್ಷಿಯ ಕಾಲಿಗಷ್ಟೇ, ಪಕ್ಷಿಯ ಶರೀರ ತುಂಬಾನು ಅಲ್ಲ. ಹೆಂಗ ಸಂಬಂಧ ಐತಲ್ಲ ಹಂಗವ ಬ್ರಹ್ಮದಲ್ಲಿ ಮಾಯಾ ಏನು ಅದೈತಲ್ಲ, ಅದು ಎಣ್ಣೆ, ಒಂದ್ ಹನಿ ಎಣ್ಣಿನ ನೀರಾಗ ಹಾಕಿದ್ರ ಆ ನೀರಿನ ತುಂಬಾ ಎಣ್ಣೆ ಆದಂಗ ಮಾಯಾ ಬ್ರಹ್ಮ ತುಂಬಾ ಐತಂತೀರೋ, ಅಥವಾ ಪಕ್ಷಿ ವೃಕ್ಷದ ಮೇಲೆ ಕುಂತಾಗ ವೃಕ್ಷದ ಸ್ವಲ್ಪ ಭಾಗ ಪಕ್ಷಿಗೆ ಸ್ವಲ್ಪ ಭಾಗಕ್ಕೆ ಹೆಂಗ್ ಸಂಬಂಧ ಆಗೈತಲ್ಲ, ಹಂಗ ಏಕಾಂಶದಲ್ಲಿ ಶಕ್ತಿ ಹೇಳ್ತಿರೋ, ಏಕಾಂಶದಲ್ಲಿ ಸಂಬಂಧ ಹೇಳ್ತಿರೋ, ಮಾಯೆಯ ಸಂಬಂಧ ಬ್ರಹ್ಮನು ತುಂಬಾ ಐತೋ, ಮಾಯೆಯ ಸಂಬಂಧ ಬ್ರಹ್ಮದಲ್ಲಿ ಏಕಾಂಶದಲ್ಲಿ ಐತು ಅಂತ ಪ್ರಶ್ನೆ ಮಾಡ್ತಾನ. ಅದಕ್ಕ ಹಿಂಗ ಪ್ರಶ್ನೆ ಮಾಡಿದ್ರ ಏನ್ರಿ, ಒಂದ್ ವೇಳೆ ಮಾಯೆ ಏನ್ ಏಕಾಂಶದಲ್ಲಿ ಉಂಟು ಅಥವಾ ವ್ಯಾಪಕವಾಗೈತಂದ್ರ, ಒಂದ್ ವೇಳೆ ಏಕಾಂಶದಲ್ಲಿ ಇಲ್ಲ, ಅದು ಬ್ರಹ್ಮ ತುಂಬಾ ವ್ಯಾಪಿಸ್ಕೊಂಡತಂತ ಹೇಳಿದ್ರ ಬ್ರಹ್ಮದಂತೆ ಮಾಯೆಯು ಕೂಡ ಒಂದು ವಸ್ತು ಆಗಬೇಕಾಯ್ತು. ಅಲ್ಲ, ಬ್ರಹ್ಮ ತುಂಬಾ ತೈಲ
ನೀರಿನ ತುಂಬಾ ಆಗೈತೆ ಅಂದಂಗ ಬ್ರಹ್ಮ ತುಂಬಾ ವ್ಯಾಪಕವಾಗಿ ಮಾಯ ಐತೆ ಅಂದ್ರ ಬ್ರಹ್ಮ ವ್ಯಾಪಕದ ಇಲ್ಲ ಅಂದ ಅಂದ್ರ ಅಷ್ಟ ಇದೇನು ದೇಶ ಕಾಲ ವಸ್ತು ಪರೀಕ್ಷೆ ರಹಿತವಾಗಿತ್ತ ಅದ್ರ ವ್ಯಾಪಕವಾಗಿ ಇದು ಮಾಯ ಐತೆ ಅಂದ್ರ ಮಾಯಾನು ಒಂದು ವಸ್ತು ಆತು ಮಾಯಾನು ಒಂದು ವಸ್ತು ಆತು ಅದು ಒಂದು ವಸ್ತು ಅಂತ ಹೇಳ್ಬೇಕಾಯ್ತು ಪೂರ್ಣ ಅಂತ ಹೇಳಿದಿವಲ್ಲ ಮತ್ತ ಅದ ಬ್ರಹ್ಮ ಎಷ್ಟೈತೆ 89 ಅಂದ್ ಅದಕ್ಕೆ ಯಾಕೆ ಪರೀಕ್ಷೆ ಹೇಳ್ಬೇಕು ನಾವು ಮಾಯೆಗೆ ಅದಕ್ಕೂ ಪೂರ್ಣನ ಹೇಳ್ಬೇಕು ಅದಕ್ಕೂ ಪೂರ್ಣ ಹೇಳಿದ್ವಿ ಅಂತಂದ್ರ ಅದು ಒಂದು ವಸ್ತು ಆತು ಮತ್ತ ಮಾಯಾ ಒಂದು ವಸ್ತು ಆತು ಇದೊಂದು ವಸ್ತು ಆತು ದ್ವೈತಾಪತ್ತಿ ಬಂತು ಏಕಮೇವ ದ್ವಿತೀಯಂ ಬ್ರಹ್ಮ ಅಂತ ಶ್ರುತಿ ವಿರೋಧ ಆತು ಹೌದಿಲ್ಲ ಇಲ್ರಿ ಆ ಮಾಯಾ ಅನ್ನುವಂಥದ್ದು ಬ್ರಹ್ಮದ ಏಕಾಂಶದಲ್ಲಿ ಪಕ್ಷಿ ಗಿಡದ ಮೇಲೆ ಕುಂತಾಗ ಪಕ್ಷಿಯ ಎಲ್ಲೋ ಒಂದು ಕಾಲಿಗೆ ಆ ವೃಕ್ಷದ ಎಲ್ಲೋ ಸಣ್ಣ ಭಾಗ ಸಂಬಂಧ ಆದಂಗ ಹಂಗ ಆ ನಿರಂಶ ಒಂದ್ ವೇಳೆ ಬ್ರಹ್ಮದಲ್ಲಿ ಎಲ್ಲೋ ಒಂದು ಭಾಗದಾಗ ಮಾಯಾ ಸಂಬಂಧ ಆಗ ಬ್ರಹ್ಮ ನಿರಂಶ ಅಂದಲ್ರಿ ನಿರಂಶದ ಆ ನಿರಂಶವಾದ ಬ್ರಹ್ಮದಲ್ಲಿ ಅಂಶಾಂಶಿ ಭಾವ ಹೇಳಿದ್ರ ಅಂದ್ರೆ ಅಂಶಾಂಶಿ ಭಾವ ಹೇಳಕ್ ಬರಂಗಿಲ್ಲ ಅದಕ್ಕ ಅಂದ್ರೆ ಅಂಶಾಂಶಿ ಭಾವ ಹೇಳಿದ್ವಿ ಅಂತಂದ್ರ ಕಲ್ಪನೆನ ಮಾಡೋದು ಯೋಗ್ಯ ಅಲ್ಲ ಬ್ರಹ್ಮದಲ್ಲಿ ಅಂಶಾಂಶಿ ಭಾವ ಅಲ್ಲೇ ಒಂದ್ ಭಾಗದಾಗ ಒಂದ ಅಂಶದಾಗ ಐತೆ ಅಂದ್ರ ನಿರಂಶವಾದ ಬ್ರಹ್ಮದಲ್ಲಿ ಅಂಶಾಂಶಿ ಭಾವವನ್ನ ಹೇಳೋದು ಯೋಗ್ಯ ಅಲ್ಲ ಮತ್ತ ಬ್ರಹ್ಮದಲ್ಲಿ ಏನಾರ ನಾವು ಅಂಶಾಂಶಿ ಭಾವವನ್ನು ಮಾಡಿ ಹೇಳಿ ನಾವು ಭಾಗ ಮಾಡಿ ಹೇಳ್ತೇವೆ ಅಂದ್ರ ಅದು ಶ್ರುತಿ ವಿರೋಧ ಆಗ್ತದ ಅಂತ ಅನಿತ್ಯತ್ವ ದೋಷ ಬರ್ತದ ಯಾಕ ಅಂಶಾಂಶಿ ಭಾವವನ್ನು ಹೇಳಿದ್ವಿ ಅಂದ್ರ ಅದನ್ನ ಅದು ವಿಕಾರಗೊಳ್ಳುತ್ತಾತು ಅಂತ ಹೇಳಿ ಅದಕ್ಕೆ ಅನಿತ್ಯತ್ವ ದೋಷ ಬರ್ತದ ಅಂತ ಪ್ರಶ್ನೆ ಮಾಡ್ತಾನೆ ಅದಕ್ಕೆ ಮುಂದೆ ಹೇಳ್ತಾರೆ ಇವತ್ತಿನ ಸೇವೆಯನ್ನು ಗುರುಪಾಕ ಅರಿವು